ಬೈಕ್ ಡಾಕ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ದಯವಿಟ್ಟು ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಹೋಂಡಾ ಆ್ಯಕ್ಟಿವ್ ಅದು ಸೀಟ್ ಲಾಕು ಯಾವ ಥರ ಓಪನ್ ಮಾಡಬೇಕು. ಇವಾಗ ನೋಡಿ ಲಾಕ್ ಆಗಿಬಿಟ್ಟಿದೆ, ಸೀಟ್ ಲಾಕ್ ಓಪನ್ ಆಗ್ತಾ ಇಲ್ಲ. ಈ ಥರ ಆದಾಗ ಯಾವ ಥರ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಸಾಕಪ್ಚರ್ ಬೋಲ್ಟ್ನ ಬಿಚ್ಕೋಬೇಕು. 12 ಟ್ಯೂಬ್ಲರ್ ಹಾಕಿ ಬೋಲ್ಟ್ನ ಬಿಚ್ಕೊಂಡ್ರೆ ಈಸಿಯಾಗಿ ಲಾಕ್ ತೆಗಿಬೋದು. ಕೆಲವ್ರು ಏನು ಮಾಡ್ತಾರೆ, ಸ್ಕ್ರೂ ಡ್ರೈವರ್ ಹಾಕೋದು, ಆ ಸೀಟ್ ಒಳಗೆ ಕೆಳಗಡೆ ಸ್ಕ್ರೂ ಡ್ರೈವರ್ ಹಾಕೋದು, ಇದೆಲ್ಲ ಆ ಥರ ಎಲ್ಲ ಮಾಡ್ತಾರೆ. ಆ ಕಡೆ ಸ್ಕ್ರೂ ಡ್ರೈವರ್ ಹಾಕೋದು, ಆ ಥರ ಎಲ್ಲ ಮಾಡಬಾರ್ದು. ಎಲ್ಲ ಅದು ಶೀಲ್ಡ್ ಎಲ್ಲ ಹಾಳಾಗುತ್ತೆ. ಬಟ್ ಏನಪ್ಪ ಅಂದರೆ ಇದು ಈಗ ಗಾಡಿ ಮಲಗಿಸ್ಬೇಕು. ಗಾಡಿ ಮಲಗಿಸಾದ್ಮೇಲೆ ಏನಾಗುತ್ತೆ, ಸ್ವಲ್ಪ ಇಂಜಿನ್ ಎಳಿಬೇಕು. ಈ ಥರ ಎಳೆದಾಗ ಏನಾಗುತ್ತೆ, ಒಳಗಡೆ ಕೈ ತೂರಿಸ್ಬೇಕು. ಆ ಲಾಕ್ ಹತ್ರ ಕೈ ಆರಾಮಾಗಿ ಹೋಗುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ಅದು ಎಲ್ಲಿದೆ ಲಾಕು ಅಲ್ಲಿ ನೀವು ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿವರೆಗೂ ಕೈ ತೂರಿಸ್ಬೇಕು. ನೋಡಿ, ನಾನು ಇವಾಗ ತೂರಿಸ್ತಾ ಇದ್ದೀನಿ. ಲಾಕ್ ನನಗೆ ಅಲ್ಲಿ ಸಿಗ್ತಾ ಇದೆ. ಆ ಲಾಕು ಸಿಗುತ್ತೆ. ನೀವು ಅಲ್ಲಿ ಹುಡುಕ್ಬೇಕು ಅದನ್ನು. ಬಟ್ ಅದು ಏನಪ್ಪ ಅಂದರೆ, ಅಲ್ಲಿ ಒಂದು ಮ್ಯಾಟ್ ಇರುತ್ತೆ, ಆ ಮ್ಯಾಟ್ ಕೆಳಗಡೆ ಇರುತ್ತೆ. ಸ್ವಲ್ಪ ಹಿಂಸೆ ಅನಿಸುತ್ತೆ. ಬಟ್ ಆದರೂ ಏನಿಲ್ಲ, ಕೈಲಿ ಹಿಂಗೆ ಹಾಕಿ ಹಿಂಗೆ ಲಾಕ್ನ ಓಪನ್ ಮಾಡ್ಬೋದು, ಈಸಿಯಾಗಿ ತೆಗಿಬೋದು, ಏನು ತೊಂದರೆ ಇಲ್ಲ. ಬಟ್ ಸ್ಕ್ರೂ ಡ್ರೈವರೆಲ್ಲ ಹಾಕಿ ತೆಗೆದು ಇದೆಲ್ಲ ಮಾಡೋದಕ್ಕೆ ಇದೆಲ್ಲ ಆಗುತ್ತೆ, ತೆಗಿಬೋದು. ನೋಡಿ, ಈಗ ಓಪನ್ ಆಗಿದೆ. ನೋಡಿ, ಓಪನ್ ಆಗಿದೆ ನೋಡಿ. ಇಷ್ಟೇ ಫ್ರೆಂಡ್ಸ್, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.